ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪ ಕ್ಷತ್ರಿಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ವೈಕುಂಠ ಏಕಾದಶಿ. ಸೊ ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನಮ್ಮ ಬೆಳ್ಳಂಡೂರಿನ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೇಗೆಲ್ಲ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವೆಲ್ಲ ನೋಡ್ತೀರಾ. ಆ್ಯಂಡ್ ಮಿಸ್ ಮಾಡ್ತೀರಾ ಈ ಒಂದು ವ್ಲಾಗ್ನ ಕೊನೆವರೆಗೂ ಕೂಡ ನೋಡಿ. ಈಗ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿಂದ ನಾನು ನಮ್ಮ ಚಿಕ್ಕಮ್ಮ ಹೋಗ್ತೀವಿ. ಯಾಕೆಂದರೆ ಬೆಳ್ಳಂಡೂರಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ದೇವಸ್ಥಾನಗಳಲ್ಲಿ. ಬಟ್ ಹಾಗೆ ಕೂಡ ರಶ್ ಇರುತ್ತೆ. ಆ್ಯಂಡ್ ನಿಮಗೆ ಸಾಧ್ಯವಾದಷ್ಟು ವಿಡಿಯೋವನ್ನು ನೀಟಾಗಿ ಹಿಡಿದು ನಿಮ್ಮೆಲ್ಲರಿಗೂ ಕೂಡ ದೇವರ ದರ್ಶನವನ್ನು ಮಾಡಿಸ್ತೀನಿ. ಈಗ ನಾನು ಹಳೆಯ ವೆಂಕಟೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಆ್ಯಂಡ್ ನೋಡಿ, ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ನಮ್ಮ ಬೆಳ್ಳಂಡೂರಲ್ಲಿ ಎಲ್ಲ ಹಬ್ಬ ಹರಿದಿನಗಳಲ್ಲೂ ದೇವಸ್ಥಾನಗಳು ಸ್ವರ್ಗದ ರೀತಿಯಲ್ಲಿ ಇರುತ್ತೆ. ಈಗಂತೂ ವೈಕುಂಠ ಏಕಾದಶಿ ಹೇಳಬೇಕಾ, ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ಎಲ್ಲ ಡೀಟೇಲ್ಸನ್ನು ನಿಮಗೆ ಹೇಳ್ತೀನಿ, ವೈಕುಂಠ ಏಕಾದಶಿಯನ್ನು ಯಾಕೆ ಆಚರಣೆಯನ್ನು ಮಾಡ್ತಾರೆ ಅಂತ. ವೆಂಕಟೇಶ್ವರ ದೇವಸ್ಥಾನದಲ್ಲೂ ಕೂಡ ಆ ದೇವಸ್ಥಾನದ ಸುತ್ತಲೂ ಕೂಡ ಆ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ಬಹಳಾನೇ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಎಲ್ಲರೂ ದೇವರ ದರ್ಶನವನ್ನು ಮಾಡ್ಕೊಳ್ಳಿ. ಇದು ಅದೇ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಆಂಜನೇಯ ಸ್ವಾಮಿ. ಎಲ್ಲ ದೇವಸ್ಥಾನಗಳಲ್ಲೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತುಂಬ ರಶ್ ಇದೆ. ಎಲ್ಲ ದೇವಸ್ಥಾನಗಳಲ್ಲೂ ರಶ್ ತುಂಬಾ ಇದೆ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಆ ಕಡೆ ಹೊರಟೋದ್ರು ಪಾಪ. ಹಳೆಯ ವೆಂಕಟೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಗಣೇಶನ ದೇವಸ್ಥಾನವೂ ಕೂಡ ಇದೆ. ಬನ್ನಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲರೂ ಕೂಡ ಗಣೇಶನ ದರ್ಶನವನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ವೀಕ್ಷಕರ ಅದೃಷ್ಟ, ನನ್ನ ಅದೃಷ್ಟ, ಯಾವುದೇ ವಿಡಿಯೋವನ್ನು ಹಿಡಿಯೋಕ್ಕೆ ಹೋದಾಗಲೂ ಕೂಡ ಮಂಗಳಾರತಿ ಸಿಗುತ್ತೆ ನನಗೆ. ಆ ವಿಡಿಯೋಗಳಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಂಗಳಾರತಿ ಹಿಡಿಯೋ ಟೈಮ್ಗೆ ಕರೆಕ್ಟಾಗಿ ನನಗೆ ವಿಡಿಯೋ ಸಿಗುತ್ತೆ. ಆ್ಯಂಡ್ ದೇವಸ್ಥಾನದ ಹತ್ರ ಇದ್ದೀನಿ. ಆ್ಯಂಡ್ ರಶ್ ನೋಡಿ, ಈಗ ಹೊಸ ವೆಂಕಟೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ತುಂಬ ರಶ್ ಇದೆ. ಆ್ಯಂಡ್ ನೋಡೋಣ ಬನ್ನಿ.
ಇದು ಹೊಸ ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಹೋಗುವಂತಹ ಎಂಟ್ರೆನ್ಸ್ ಹಾಗೆ ಗೋಪುರ. ಆ್ಯಂಡ್ ವೈಕುಂಠ ಏಕಾದಶಿಯನ್ನು ಯಾಕೆ ಆಚರಣೆಯನ್ನು ಮಾಡ್ತಾರೆ ಅಂತಂದರೆ, ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯು ಮಹಾವಿಷ್ಣುವಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಹಬ್ಬವಾಗಿದೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ 11ನೆಯ ದಿನ ಆಚರಿಸುವ ಈ ಒಂದು ಏಕಾದಶಿಯು ಹಲವಾರು ಕಾರಣಗಳಿಂದ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು, ಈ ಬಾಗಿಲಿನಿಂದ ಪ್ರವೇಶಿಸಿದರೆ 7 ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಕೂಡ ಹೇಳಲಾಗುತ್ತೆ. ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಡಿಸುವ ವಿಷ್ಣುವಿನ ವಾಸಸ್ಥಾನ. ವರ್ಷಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗಿ ಈ ಏಕಾದಶಿಯಂದು ಮಾತ್ರ ತೆರೆಯಲಾಗುತ್ತೆ. ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗುವುದು ಎನ್ನಲಾಗತ್ತೆ. ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗಬೇಕೆಂದರೆ ಅಹಮ್ಮನ್ನು ಬಿಟ್ಟು ವಿಷ್ಣುವನ್ನು ಪೂಜಿಸಬೇಕು ಎನ್ನಲಾಗುತ್ತೆ. ಹಾಗಾಗಿ ವಿಷ್ಣು ಭಕ್ತರು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸುವ ಮೂಲಕ ಈ ಒಂದು ಮೋಕ್ಷವನ್ನು ಪಡೆಯುತ್ತಾರೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಈ ದಿನದಂದೇ ಅಮೃತವು ಉಕ್ಕಿ ಬಂತು, ದೇವತೆಗಳಿಗೆ ಹಂಚಲ್ಪಟ್ಟಿತು ಎಂದು ಹೇಳಲಾಗುತ್ತೆ. ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನವೆಂದು ಕೂಡ ಹೇಳಲಾಗುತ್ತೆ. ಈ ದಿನ ಮರಣವನ್ನು ಅಪ್ಪುವವರು ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ ಎಂದು ಕೂಡ ನಂಬಲಾಗುತ್ತೆ. ಹಾಗಾಗಿ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶರಶೈಯಲ್ಲಿ ಮಲಗಿದ್ದ ಭೀಷ್ಮನು ಕೊನೆಯ ಉಸಿರನ್ನು ಇಟ್ಟುಕೊಂಡು ಈ ದಿನಕ್ಕಾಗಿ ಕಾಯುತ್ತಿದ್ದನೆಂಬ ಇತಿಹಾಸವೂ ಕೂಡ ಇದೆ. ನೋಡಿ, ಹೊಸ ವೆಂಕಟೇಶ್ವರ ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಹೂವಿನಿಂದ. ಆ್ಯಂಡ್ ಎಂದಿನಂತೆ ಜನ ರಶ್ ಇದ್ದೇ ಇದ್ದಾರೆ. ನೋಡಿ ಎಲ್ಲಿಂದ ಎಲ್ಲಿವರೆಗೂ ಇದೆ ರಶ್ಶು. ಆ ದೇವಸ್ಥಾನದ ಜನನ ಮೇಂಟೈನ್ ಮಾಡೋಕ್ಕೆ ನೋಡಿ ಎಲ್ಲ ಕಡೆ ಈ ಒಂದು ಸಂದರ್ಭದಲ್ಲಿ ಜನ ಹೆಚ್ಚಾಗಿ ಬರೋದ್ರಿಂದ ಈ ಬಾರಿ ವಿಶೇಷವಾದಂತಹ ಕ್ಯೂಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಜನಗಳಿಗೆ ಯಾರಿಗೂ ತೊಂದರೆ ಆಗ್ದಿರ ಆರಾಮಾಗಿ ದೇವರ ದರ್ಶನ ಮಾಡಿದ್ವಿ. ಆ್ಯಂಡ್ ಇದು ಬಂದ್ಬಿಟ್ಟು ಅದೇ ದೇವಸ್ಥಾನದ ಸುತ್ತಲೂ ಇರುವಂತಹ ಆಂಜನೇಯ ಸ್ವಾಮಿಗೆ ನೋಡಿ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ಸಾಮಾನ್ಯರು ಆಚರಿಸಬಹುದಾದ ಸರಳ ವ್ರತಾಚರಣೆ ಎಂದರೆ ಅದು ವೈಕುಂಠ ಏಕಾದಶಿ. ಸಕಲ ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸಿದರೆ ಸಿಗುವ ಪುಣ್ಯ ಏಕಾದಶಿಯ ವ್ರತಾಚರಣೆಗೆ ಸಮನಾಗಿರುತ್ತದೆ. ವಸಿಷ್ಠ ಮಹರ್ಷಿಯ ಪ್ರಕಾರ 11 ಇಂದ್ರಿಯಗಳಿಂದ ಸಂಪಾದಿಸಿದ ಸಕಲ ಪಾಪಗಳನ್ನು 11ನೇ ತಿಥಿಯಾದ ವೈಕುಂಠ ಏಕಾದಶಿಯು ಪರಿಹರಿಸುತ್ತದೆ ಎಂದು ಹೇಳಲಾಗುತ್ತೆ. ನೋಡಿ, ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿಕೊಳ್ಳಿ. ಈಗ ನಾನು ಕೂಡ ಆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ಮಾತಾಡ್ತಾ ಇದ್ದೀನಿ. ಬಟ್ ಆ ಒಂದು ಸೌಂಡ್ಗೆ ಮಾತು ಕೇಳಿಸ್ತಿಲ್ಲ. ಕ್ಯೂ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕೂಡ ಇದೆ. ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ಮಹಾವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬಂದರೆ 7 ಜನ್ಮದಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಸಿಗುವುದೆಂಬ ನಂಬಿಕೆ ಇದೆ. ಅಲ್ಲದೆ ಈ ಏಕಾದಶಿಯ ದಿನ ಅಭ್ಯುಂಜನ ಸ್ನಾನ ಮಾಡಿ
ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಗಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿಯು ದೊರೆಯುತ್ತದೆ ಎಂದು ನಂಬಲಾಗುತ್ತೆ. ಹೀಗಾಗಿ ವೈಕುಂಠ ಏಕಾದಶಿಯಂದು ಭಕ್ತಿ ಶ್ರದ್ಧೆಯಿಂದ ಉಪವಾಸ ವ್ರತವನ್ನು ಕೈಗೊಂಡು ಶ್ರೀಮನ್ನಾರಾಯಣನ ದರ್ಶನ ಮಾಡಿ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಪುರಾಣಗಳ ಪ್ರಕಾರ ವಿಷ್ಣುವಿಗೆ ವಿರುದ್ಧವಾಗಿದ್ದ ಇಬ್ಬರು ರಾಕ್ಷಸರಿಗಾಗಿ ವಿಷ್ಣುವು ವೈಕುಂಠ ದ್ವಾರವನ್ನು ತೆರೆಯುತ್ತಾನೆ. ಹಾಗಾಗಿ ಯಾರು ತಮ್ಮ ಕಥೆಯನ್ನು ಕೇಳುತ್ತಾರೋ, ಜೊತೆಗೆ ವೈಕುಂಠ ದ್ವಾರದಿಂದ ಮಹಾವಿಷ್ಣುವು ಹೊರಬರುವ ಚಿತ್ರವನ್ನು ಯಾರು ನೋಡುತ್ತಾರೋ ಅವರಿಗೆ ವೈಕುಂಠವನ್ನು ಪ್ರವೇಶಿಸಲು ಅನುವು ಮಾಡಬೇಕೆಂಬ ವರವನ್ನು ಕೇಳುತ್ತಾರೆ. ಹಾಗಾಗಿ ಈ ದಿನದಂದು ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ತೆರೆಯುತ್ತಾರೆ. ಇದನ್ನೇ ವೈಕುಂಠ ದ್ವಾರವೆಂದು ಕರೆಯುತ್ತಾರೆ. ಈ ಏಕಾದಶಿಯ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ. ಹೀಗಾಗಿ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿ 3 ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿದೆ. ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಎಲ್ಲರೂ ದೇವರ ದರ್ಶನವನ್ನು ಮಾಡಿಕೊಳ್ಳಿ. ನಿಮ್ಮ ನೆರೆಹೊರೆಯಲ್ಲಿರುವ ಭಗವಾನ್ ವಿಷ್ಣುವಿನ ದೇವಾಲಯಕ್ಕೆ ಅಥವಾ ಅವರ ಯಾವುದೇ ಅವತಾರಗಳನ್ನು ಪೂಜಿಸುವ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ವೈಕುಂಠ ಏಕಾದಶಿ ಆಚರಣೆಗಳಲ್ಲಿ ಭಾಗವಹಿಸಿ. ವಿಷ್ಣು ದೇವನನ್ನು ಪೂಜಿಸಿ. ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರ ಎಂಬ ವಿಶೇಷ ಪ್ರವೇಶವನ್ನು ಈ ದಿನದಂದು ನಿರ್ಮಿಸಲಾಗಿರುತ್ತದೆ. ಈ ಒಂದು ಮಂಗಳಕರ ದಿನದಂದು ಈ ದ್ವಾರವನ್ನು ಹಾದು ಹೋಗುವ ವೈಕುಂಠವನ್ನು ತಲುಪುತ್ತಾರೆ ಎಂದು ಹೇಳಲಾಗುತ್ತೆ. ಯಾರು ಈ ದ್ವಾರವನ್ನು ಹಾದು ಹೋಗ್ತಾರೋ ಅವರು ವೈಕುಂಠಕ್ಕೆ ತಲುಪುತ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದೇ ದೇವಸ್ಥಾನದಲ್ಲಿರುವಂತಹ ಗರುಡ ಸ್ವಾಮಿ. ಹಾಗೆ ನೋಡಿ, ದೇವಸ್ಥಾನವೆಲ್ಲ ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವತ್ತಂತೂ ವೈಕುಂಠ ಏಕಾದಶಿ ಇರೋದಕ್ಕೆ ಇಡೀ ವೆಂಕಟೇಶ್ವರ ದೇವಸ್ಥಾನವನ್ನೆಲ್ಲ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ವೈಕುಂಠ ಏಕಾದಶಿಯ ದಿನದಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಹೃದಯವನ್ನು ಶುದ್ಧಿಗೊಳಿಸುತ್ತದೆ. ನಮ್ಮ ಜೀವನದಲ್ಲಿನ ಎಲ್ಲ ದುಃಖಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಅಂತಿಮವಾಗಿ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯಲು ನಮಗೆ ಸಹಾಯವಾಗುತ್ತೆ. ಹಾಗೆ ಎಲ್ಲರೂ ಕೂಡ ಭಗವಂತನ ದರ್ಶನವನ್ನು ಮಾಡಿಕೊಂಡು ನಾರಾಯಣ ನಾರಾಯಣ ಅಂತ ಹೇಳ್ತಾ ಮನಸ್ಸಿನಲ್ಲಿ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಿ. ಈ ಒಂದು ಏಕಾದಶಿಯ ದಿನ ಭಗವಂತನ ಸ್ಮರಣೆ ಮಾಡಿ ಭಗವಂತನನ್ನು ಜಪಿಸಿ ಉಪವಾಸವನ್ನು ಮಾಡೋದ್ರಿಂದ ಮುಕ್ಕೋಟಿ ಏಕಾದಶಿಯ ಪುಣ್ಯ ಪ್ರಾಪ್ತಿ ನಿಮಗಾಗತ್ತೆ. ಆ ರಶಲ್ಲಿ ನಿಜ ವಿಡಿಯೋ ಹಿಡಿಯೋದು ಬಹಳನೇ ಕಷ್ಟ. ಆ್ಯಂಡ್ ನೂಕುನುಗ್ಗಲು ಆ ಜನಗಳ ಮಧ್ಯೆ ಸಾಧ್ಯವಾದಷ್ಟು ಭಗವಂತನನ್ನು ನಿಮ್ಮ ಕಣ್ಣಿಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಎಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಳ್ಳಿ. ಆ ಭಗವಂತನನ್ನು ನೋಡಿ, ಬಗೆ ಬಗೆಯ ಹೂಗಳಿಂದ ಭಗವಂತ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ, ಪುತ್ರದ ಏಕಾದಶಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ದೇಶಾದ್ಯಂತ ಹಿಂದೂಗಳು ಈ ಒಂದು ಪವಿತ್ರ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸುತ್ತಾರೆ. ದೇಶದ ಮೂಲೆ ಮೂಲೆಗಳಲ್ಲಿರುವ ಪ್ರತಿಯೊಂದು ವಿಷ್ಣು ದೇವನ ದೇವಾಲಯದಲ್ಲೂ ಕೂಡ ವೈಕುಂಠ ಏಕಾದಶಿ ದಿನದಂದು ವಿಶೇಷ ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳು, ಯಜ್ಞಗಳು, ಪ್ರವಚನಗಳು ಹಾಗೂ ವಿವಿಧ ರೀತಿಯಾದ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತೆ. ಈಗ ನೋಡಿ, ಭಗವಂತನ ತೊಟ್ಟಿಲಿನ ಕೆಳಗಡೆ ನಾವು ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಊರಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವರ್ಷವೂ ಕೂಡ ಮಿಸ್ ಮಾಡ್ತೀರಾ ನಾವು ಇದೇ ರೀತಿಯಲ್ಲೇ ವೈಕುಂಠ ಏಕಾದಶಿಯ ದಿನ ಹೋಗ್ತೀವಿ. ಆ್ಯಂಡ್ ಮುಂದೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇರುವಂತಹ ಎಲ್ಲ ಪಾಪಗಳು ಕಳೆಯುತ್ತೆ ಅಂತ ಹೇಳಿ. ಹಾಗೆ ದೊಡ್ಡ ತಿರುಪತಿಯಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆ ತೊಟ್ಟಿಲಿನ ಒಳಗಡೆ ನುಗ್ಕೊಂಬಂದು ಇಲ್ಲೆಲ್ಲರೂ ಕೂತ್ಕೊಂಡಿದ್ದೀವಿ.
ದೊಡ್ಡ ತಿರುಪತಿಯಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಹಾಗೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಆ ತಿರುಪತಿ ದೇವಸ್ಥಾನದ ಪಕ್ಕದಲ್ಲಿರುವ ವಿಶೇಷ ದ್ವಾರವಾಗಿದೆ. ಈ ಒಂದು ಮಂಗಳವಾರ ದಿನದಂದು ಮಾತ್ರ ಈ ಒಂದು ದ್ವಾರವನ್ನು ತೆರೆಯಲಾಗುತ್ತೆ. ಭಕ್ತರು ಹಾದು ಹೋಗಲು ಮತ್ತು ವಿಶೇಷ ಆಶೀರ್ವಾದವನ್ನು ಪಡೆಯಲು ಅನುವು ಮಾಡಿಕೊಡಲಾಗುತ್ತೆ. ಎಲ್ಲಿ ಅಂತಂದರೆ ದೊಡ್ಡ ತಿರುಪತಿಯಲ್ಲಿ. ಈ ಒಂದು ದಿನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನಡೆಯುವ ಪೂಜೆ ಆಚರಣೆಗಳು ಭಕ್ತರಿಗೆ ನಿಜವಾಗಿ ಅವಿಸ್ಮರಣೀಯ ಅನುಭವವನ್ನು ಒದಗಿಸುತ್ತೆ. ಆ್ಯಂಡ್ ನಾನು ಒಂದು ಕಡೆ ನೋಡಿ ಒಳಗಡೆಯಿಂದ ಈಗ ಆಚೆ ಬಂದಿದ್ದೀವಿ. ಆ್ಯಂಡ್ ಈ ದ್ವಾರದಿಂದ ಬಂದರೆ ಸ್ವರ್ಗ ಪ್ರಾಪ್ತಿ ಅಂತೆ. ದೇವರ ದರ್ಶನವನ್ನು ಮಾಡೋದಕ್ಕೆ ಇಷ್ಟೊತ್ತಾಯಿತು. ಕ್ಯೂ ಎಲ್ಲ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಜನ ವಿಪರೀತ ರಶ್ ಇರ್ತಾರಲ್ಲ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ, ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ, ಕ್ಯೂ ಸಿಸ್ಟಮು. ಇದೇ ದೇವಸ್ಥಾನದಲ್ಲಿರುವಂತಹ ನರಸಿಂಹಸ್ವಾಮಿ. ಎಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಕೊನೆಯಾಗೋದಿಲ್ಲ, ಮುಂದುವರಿಯುತ್ತೆ. ಬೆಳ್ಳೆಂಡೂರಿನ ಬೇರೆ ಬೇರೆ ದೇವಸ್ಥಾನಗಳಲ್ಲಿರುವಂತಹ ಅಲಂಕಾರ ಹಾಗೆ ಶ್ರೀರಾಮನ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿದ್ದಾರೆ. ದಯವಿಟ್ಟು ಮುಂದಿನ ವಿಡಿಯೋವನ್ನು ಕೂಡ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರಗಳಿದೆ ಎಲ್ಲ ದೇವಸ್ಥಾನದಲ್ಲೂ. ಆ್ಯಂಡ್ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದ್ರೆ ಲೆಂತ್ ತುಂಬಾ ಉದ್ದ ಆಗುತ್ತೆ. ಈಗ ದೇವರ ದರ್ಶನವೆಲ್ಲ ಆಯಿತು. ಈಗ ಒಂದು ದೇವಸ್ಥಾನದ ಒಳಗಡೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ದೇವರ ದರ್ಶನ ಎಲ್ಲ ಆಯಿತು. ಆ್ಯಂಡ್ ಇವಾಗ ನಾನು ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಬಂದು ಇನ್ನೂ ಚೆನ್ನಾಗಿ ಮಾಡಿರ್ತಾರೆ. ಸೊ ಬನ್ನಿ ನೋಡೋಣ ಅಲ್ಲಿ ಹೇಗೆ ಮಾಡಿರ್ತಾರೆ ಅಂತ ಹೇಳಿ.